ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕಾರ್ ಶಂಕರನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ನಮ್ಮ ಆತ್ಮೀಯ ಎಲ್ಲ ಸ್ನೇಹಿತರೊಂದು ಮುಳಬಾಗಿಲು ತಾಲೂಕಿನ ಎಲ್ಲ ಸ್ನೇಹಿತರು ಬಂದು, ಅದಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕೆ ಸಿ ಶಂಕರನವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ SVT ವೆಂಕಟರಮಣವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಕುಡುಮಲ್ಲಿ ಅಧ್ಯಕ್ಷ ಆದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ರಮೇಶ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಕಿಶೋರ್ ಆಗಮಿಸಿದ್ದಾರೆ ಮತ್ತು ನಮ್ಮ ಕಾಫಿ ಪುಡಿ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಗರಸಭಾ ಮಾಜಿ ಅಧ್ಯಕ್ಷರಾದಂಥ ರಿಯಾಜ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ PS ರಮೇಶ್ ಅವರು ಆಗಮಿಸಿದ್ದಾರೆ. KSP ಪ್ರಭಾಕರ್ ಅವರು ಆಗಮಿಸಿದ್ದಾರೆ. JRK ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. MJR ಸುರೇಶ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ MR ಮಂಜುನವರು ಆಗಮಿಸಿದ್ದಾರೆ. MJR ರಾಮಚಂದ್ರನ್ ಅವರು ಆಗಮಿಸಿದ್ದಾರೆ. ಗುಜನ್ಪಲ್ಲಿ ಮಂಜುನವರು ಆಗಮಿಸಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಆತ್ಮೀಯ ಎಲ್ಲ ಸ್ನೇಹಿತರು ಎಲ್ಲರೂ ಆಗಮಿಸಿ ಇವತ್ತು ನಮ್ಮ ಶಂಕರನವ್ರದ್ದು ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರೋಕ್ಕೆ, ಅವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡೋಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಅದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ನಮ್ಮ ಶಂಕರನವರು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಥರ ನಮಗೆ ಹುಟ್ಟುಹಬ್ಬನ ಸರಳವಾಗಿ ನಮಗೆ ಒಂದು ದೇವಸ್ಥಾನಕ್ಕೆ ಹೋದ್ರೆ ಇಲ್ಲ ನಾವು ಮಾಡಬೇಕು ಅಂತ ಸ್ನೇಹಿತರೆಲ್ಲ ಸೇರಿ ಇವತ್ತು ನಾವು ಹುಟ್ಟುಹಬ್ಬನ ಮಾಡಬೇಕು ಅಂತ ಹೇಳಿದ್ದಕ್ಕೆ ಇವತ್ತು ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿದೆ. ಅವ್ರಿಗೂ ಮತ್ತು ಅವ್ರ ಕುಟುಂಬವ್ರಿಗೂ ಎಲ್ರಿಗೂ ಆಯುಸ್ಸುರ ಎಲ್ಲ ಕೊಟ್ಟು ಭಾಗ್ಯ ಎಲ್ಲ ಕೊಟ್ಟು ಅವ್ರಿಗೆ ದೇವರ ಆಶೀರ್ವಾದ ಇರಬೇಕು. ಪದೇ ಪದೇ ಇದೇ ಥರ ನಾವು ಹುಟ್ಟುಹಬ್ಬ ಆಚರಣೆ ಮಾಡಬೇಕು. ಯಾಕಂದರೆ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದೇ ಥರ ಇವರು ರೋಟರಿ ಅಧ್ಯಕ್ಷ ಕೂಡ ಆಗ್ತಾರೆ. 26, 27 ಸಾಲಿನಲ್ಲಿ ಕೂಡ ಅಧ್ಯಕ್ಷ ಆಗ್ತಾ ಇದ್ದಾರೆ. ಅದರಲ್ಲಿ ಅಧ್ಯಕ್ಷ ಆಗದಂದ್ರೆ ಸಮಾಜ ಸೇವೆ ಮಾಡೋಕ್ಕೆ ಅವರೂ ಸಹ ಸಾಥ್ ಕೊಟ್ಟಿದ್ದಾರೆ. ಇವತ್ತು ನಾವು ಅಧ್ಯಕ್ಷ ಆದ ಕೂಡ ಸಹ ಅದೇ ರೀತಿ ಅವರು ಅಧ್ಯಕ್ಷರಾಗಿ ಸಮಾಜ ಸೇವೆ ಮಾಡಬೇಕು. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ, ಇವತ್ತು ಆರೋಗ್ಯ ತಪಾಸಣೆ ಆಗಲಿ, ಎಲ್ಲದಕ್ಕೂ ಸಹ ಅವರು ಸ್ಪಂದಿಸಬೇಕು. ಇಂಥ ಒಂದು ಸೇವೆ ಮಾಡಬೇಕು ಅಂತೇಳಿ ಇವತ್ತು ಮುಳಬಾಗಿಲು ತಾಲೂಕಿನ ರೋಟರಿ ಅಧ್ಯಕ್ಷ ಆಗಿ ಅವ್ರನ್ನ ಆಗಮಿಸಿ ಇದು ಮಾಡಿದ್ದಾರೆ. ಅವ್ರಿಗೂ ಸಹ ಒಂದು ಒಳ್ಳೆಯ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಮುಳಬಾಗಿಲು ತಾಲೂಕಲ್ಲಿ ರೋಟರಿ ಅಧ್ಯಕ್ಷ ಅಂದ್ರೆ ಒಂದು ಜವಾಬ್ದಾರಿ. ಇವತ್ತು ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಾಗ ಇಂಥ ಸಮಾಜ ಸೇವೆಯಲ್ಲಿ ತೊಡಗಿ ಈ ತರ ಮಾಡ್ಬೇಕು ಅಂತೇಳಿ ಇದು ಮಾಡು. ಅದೇ ರೀತಿ ಇವತ್ತು ಎಲ್ಲಾ ಸ್ನೇಹಿತರು ಬಂದು ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಸರಳವಾಗಿ ಮಾಡ್ಬೇಕು ಅಂತ ಹೇಳಿದಾಗ ನಾವು ಸರಳವಾಗೇ ಮಾಡಿದ್ದೀವಿ, ಏನು ನಾವು ಇದು ಮಾಡಿಲ್ಲ. ಇವತ್ತು ಕೂಡ ಒಳ್ಳೆಯ ಒಂದು ಸೇವೆ ಮಾಡ್ತಾ ಇದ್ದಾರೆ, ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಟಮಾಟ ಮಂಡಿಯಲ್ಲಿ ಕೂಡ ರೈತರಿಗೆ ಒಳ್ಳೆಯ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿ ತಾಲೂಕಿನಂತಹ ಸಹ ಒಳ್ಳೆಯ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಒಳ್ಳೆಯ ದೇವರು ಆಶೀರ್ವಾದ ಮಾಡಬೇಕು, ಅಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಇವತ್ತು ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ಕೋರಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳ್ತಾ ನಮಸ್ಕಾರ.